ವೆಲ್ಕಮ್ ಟು MB08 ಯೂಟ್ಯೂಬ್ ಚಾನಲ್. ನಿಮ್ಮ ಫೋನ್ ಬ್ಯಾಟ್ರಿ ಬೇಗ ಖಾಲಿ ಆಗ್ತಾ ಇದ್ದರೆ ರಾತ್ರಿ ಫುಲ್ ಚಾರ್ಜ್ ಮಾಡಿಟ್ಟಿರ್ತೀರ. ಆದರೆ ಬೆಳಗ್ಗೆ ಅನ್ನೋ ಅಷ್ಟರಲ್ಲಿ ಏನಾಗುತ್ತೆ 10% ಚಾರ್ಜು ತಾನೇ ಕಡಿಮೆ ಆಗಿರುತ್ತೆ. ಬೆಳಗ್ಗೆ ಚಾರ್ಜ್ ಮಾಡಿರ್ತಾರೆ ಆದರೆ ಸಾಯಂಕಾಲವರೆಗೂ ನಿಮ್ಮ ಬ್ಯಾಟ್ರಿ ಬ್ಯಾಕಪ್ ಬರ್ತಿರಲ್ಲ. ಇದಕ್ಕೆ ಮೇನ್ ಕಾರಣ ನಿಮ್ಮ ಫೋನ್ ಬ್ಯಾಟ್ರಿ ಅಲ್ಲ, ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರೋ ಕೆಲವೊಂದು ಆ್ಯಪ್ಸ್ಗಳು. ಅವುಗಳು ಏನು ಮಾಡ್ತಾವೆ ಅಂದರೆ ನಿಮ್ಮ ಬ್ಯಾಟ್ರಿನ ಕನ್ಸ್ಯೂಮ್ ಮಾಡ್ತಾ ಇರ್ತವೆ. ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ಬ್ಯಾಟ್ರಿನ ಕನ್ಸ್ಯೂಮ್ ಮಾಡೋ ಮುಖಾಂತರ ನಿಮ್ಮ ಬ್ಯಾಟ್ರಿ ಬೇಗ ಡೌನ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಕೆಲವೊಂದು ಸೆಟ್ಟಿಂಗ್ಗಳಿವೆ, ಅವುಗಳನ್ನ ಆಫ್ ಮಾಡೋ ಮುಖಾಂತರ ನಿಮ್ಮ ಬ್ಯಾಟ್ರಿ ಬ್ಯಾಕಪ್ನ ಹೆಚ್ಚಿಗೆ ಮಾಡ್ಕೋಬೋದು. ಆ ಸೆಟ್ಟಿಂಗ್ನ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಓಕೆ ಆಯಿತಾ? ಆ ಸೆಟ್ಟಿಂಗ್ ಯಾವುದಂತ ನೋಡಿ. ನಿಮ್ಮ ಫೋನಲ್ಲಿರೋ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿ, ಇಲ್ಲಿ ಲೊಕೇಶನ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಈ ಲೊಕೇಶನ್ ಸರ್ವಿಸ್ ಅಂತ ಇದೆ. ನೀವು ಮೊಬೈಲಲ್ಲಿ ಏನಾದರೂ ಲೊಕೇಶನ್ ಅಂತ ಸಿಗಲಿಲ್ಲ ಅಂದರೆ ಇಲ್ಲಿ ಸರ್ಚ್ ಬಾರಲ್ಲಿ ಲೊಕೇಶನ್ ಅಂತ ಟೈಪ್ ಮಾಡಿ, ಇಲ್ಲಿ ಲೊಕೇಶನ್ ಸೆಟ್ಟಿಂಗ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಸಿಗುತ್ತೆ ಲೊಕೇಶನ್ ಸರ್ವಿಸ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗೆ ವೈಫೈ ಸ್ಕ್ಯಾನಿಂಗ್ ಹಾಗೂ ಬ್ಲೂಟೂತ್ ಸ್ಕ್ಯಾನಿಂಗ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವು ನಿಮ್ಮ ಮೊಬೈಲಲ್ಲಿ ಆನಲ್ಲಿರುತ್ತೆ, ಇವುಗಳನ್ನ ನೀವು ಆಫ್ ಮಾಡ್ಕೊಳ್ಬೇಕು. ಇದೇ ರೀತಿ ಬ್ಲೂಟೂತ್ ಸ್ಕ್ಯಾನಿಂಗನ್ನು ಕೂಡ ಆಫ್ ಮಾಡ್ಕೊಳ್ಬೇಕು. ಯಾಕಂದರೆ ಇದು ಯಾವಾಗಲೂ ವೈಫೈಗಳನ್ನ ಸ್ಕ್ಯಾನ್ ಮಾಡ್ತಾ ಇರುತ್ತೆ. ಆದರೆ ನೀವು ಹೊರಗಡೆ ಹೋದಾಗಲಿ ಇಲ್ಲ ನಿಮ್ಮ ಫೋನ್ ಹತ್ರ ಯಾವುದಾದ್ರೂ ವೈಫೈ ಅಥವಾ ಹಾಟ್ಸ್ಪಾಟ್ ಆನಲ್ಲಿರುವ ಡಿವೈಸ್ಗಳು ಇದ್ದರೆ ನಿಮ್ಮ ಫೋನಲ್ಲಿ ಇರೋ ವೈಫೈ ಆಟೋಮೆಟಿಕಲಿ ಸ್ಕ್ಯಾನ್ ಮಾಡೋ ಮುಖಾಂತರ ಅದು ಆನ್ ಆಗಿಬಿಡುತ್ತೆ. ಮತ್ತು ಬ್ಲೂಟೂತ್ ಕೂಡ ಹಾಗೇನೆ, ಯಾವಾಗಲೂ ಅದರ್ ಡಿವೈಸ್ಗಳ ಬ್ಲೂಟೂತ್ಗಳನ್ನ ಸ್ಕ್ಯಾನ್ ಮಾಡ್ತಾ ಇರುತ್ತೆ. ಹಾಗಾಗಿ ಇವುಗಳು ಏನು ಮಾಡ್ತಾವೆ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ಬ್ಯಾಟ್ರಿನ ಕನ್ಸ್ಯೂಮ್ ಮಾಡ್ತಾ ಇರ್ತವೆ. ಅಂದರೆ ಬ್ಯಾಟ್ರಿನ ಬೇಗ ಖಾಲಿ ಮಾಡೋಕ್ಕೆ ಇದೊಂದು ಕಾರಣ ಆಗಿರುತ್ತೆ. ಎರಡನೇದಾಗಿ ಹೇಳೋದಾದರೆ ಡೆವಲಪರ್ ಆಪ್ಷನನ್ನು ಆನ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಸರ್ಚ್ ಬಾರಲ್ಲಿ ಡೆವಲಪರ್ ಆಪ್ಷನ್ ಅಂತ ಸರ್ಚ್ ಮಾಡಿ, ಈ ರೀತಿ ಸರ್ಚ್ ಮಾಡಿ ಇಲ್ಲಿ ಬರುತ್ತೆ. ಇಲ್ಲ ಅಂದರೆ ನಿಮ್ಮ ಫೋನಲ್ಲಿ ಡೆವಲಪರ್ ಆಪ್ಷನ್ ಇಲ್ಲ ಅಂದರೆ ಏನು ಮಾಡ್ಬೇಕಂದ್ರೆ ಇಲ್ಲಿ ಬಿಲ್ಡ್ ನಂಬರ್ ಅಂತ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದ ಮೇಲೆ ಇಲ್ಲಿ ಬರುತ್ತೆ, ಇದ್ರ ಮೇಲೆ 7 ಬಾರಿ ಈ ರೀತಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡೋದ್ರಿಂದ ನಿಮ್ಮ ಡೆವಲಪರ್ ಆಪ್ಷನ್ ಎನೇಬಲ್ ಆಗುತ್ತೆ. ಆಮೇಲೆ ಇಲ್ಲಿ ಡೆವಲಪರ್ ಅಂತ ಟೈಪ್ ಮಾಡಿ, ಇಲ್ಲಿ ಡೆವಲಪರ್ ಆಪ್ಷನ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿ, ಮಾಡಿದ ಮೇಲೆ ಇಲ್ಲಿ ಬ್ಯಾಕ್ಗ್ರೌಂಡ್ ಪ್ರೊಸೆಸ್ ಲಿಮಿಟ್ ಅದ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ನಿಮ್ಮದು ಸ್ಟ್ಯಾಂಡರ್ಡ್ ಲಿಮಿಟಲ್ಲಿ ಇರುತ್ತೆ. ಇದು ಸ್ಟ್ಯಾಂಡರ್ಡ್ ಲಿಮಿಟಲ್ಲಿ ಇರುತ್ತೆ. ಇದನ್ನು ಆಲ್ಮೋಸ್ಟ್ 4 ಪ್ರೊಸೆಸಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ಮೇಲೆ ಕ್ಲಿಕ್ ಮಾಡ್ಕೋದ್ರಿಂದ ಏನಾಗುತ್ತೆ ಅಂದರೆ ಇಲ್ಲಿ ನೋಡಿ, ನೀವು ಕೆಲವೊಂದು ಆ್ಯಪ್ಸ್ಗಳನ್ನ ಯೂಸ್ ಮಾಡದೇ ಇದ್ದರೂ ಅವುಗಳು ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ಬ್ಯಾಟ್ರಿನ ಖಾಲಿ ಮಾಡ್ತಾ ಇರ್ತವೆ. ಅದಕ್ಕೋಸ್ಕರ ಈ ಸೆಟ್ಟಿಂಗ್ನ ಚೇಂಜ್ ಮಾಡೋದ್ರಿಂದ ಆ ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ಬ್ಯಾಟ್ರಿ ಬ್ಯಾಕಪ್ನ ಕನ್ಸ್ಯೂಮ್ ಮಾಡ್ತಾ ಇರ್ತವೆ, ಅದು ಸ್ಟಾಪ್ ಆಗಿಬಿಡುತ್ತೆ. ಮೂರನೇದಾಗಿ ಹೇಳಬೇಕಂದ್ರೆ ನಿಮ್ಮ ಫೋನಲ್ಲಿ ಯಾವಾಗಲೂ ವೈಟ್ ಥೀಮ್ ಬಳಸ್ತಿದ್ರೆ ಈಗಲೇ ಸ್ಟಾಪ್ ಮಾಡಿ, ಅದ್ರ ಬದಲು ಡಾರ್ಕ್ ಥೀಮ್ ಅನ್ನು ಬಳಸಿ. ಯಾಕಂದರೆ ಬ್ಯಾಟ್ರಿ ಬ್ಯಾಕಪ್ ಕಡಿಮೆ ಆಗಲು ಇದು ಕೂಡ ಕಾರಣ ಆಗುತ್ತೆ. ಡಾರ್ಕ್ ಥೀಮ್ ಬಳಸೋದ್ರಿಂದ ನಿಮ್ಮ ಬ್ಯಾಟ್ರಿ ಬ್ಯಾಕಪ್ ಹೆಚ್ಚಾಗುತ್ತೆ. ಓಕೆ ಗೈಸ್, ಇಷ್ಟೆಲ್ಲ ಸೆಟ್ಟಿಂಗ್ ಮಾಡ್ಕೊಂಡ್ಮೇಲೆ ನಿಮ್ಮ ಫೋನ್ ಬ್ಯಾಟ್ರಿ ಬ್ಯಾಕಪ್ ಯಾವ ಥರ ಬರುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದರ ಜೊತೆಗೆ ಕೆಲವೊಂದು ಫೋನಲ್ಲಿ ಬೇರೆ ಥರ ಸೆಟ್ಟಿಂಗ್ ಇರುತ್ತೆ, ನಿಮ್ಮ ಫೋನ್ ಯಾವುದಂತ ಕಮೆಂಟ್ ಮಾಡಿ, ಅದ್ರ ಬಗ್ಗೆನೇ ವಿಡಿಯೋ ಮಾಡೋಣ. ಸೊ ನಾ ಕೊಟ್ಟಂತ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತೊಂದು ಟೆಕ್ ವಿಡಿಯೋದೊಂದಿಗೆ ಸಿಗೋಣ. ಟೇಕ್ ಕೇರ್.